ಹಲೋ ಫ್ರೆಂಡ್ಸ್, 2 ಮೂನ್ ಸೀಸನ್ 2 ಎಪಿಸೋಡ್ 2 ಹೆಂಗೋ ಫೈನಲ್ ಎಪಿಸೋಡ್ಗೆ ಬಂದಾಯ್ತು. ಲಾಸ್ಟ್ ಎಪಿಸೋಡಲ್ಲಿ ಫಾಯು ನಾನು ಥಿಯೇಟ್ರಿಂದ ಆಚೆ ಹೇಳ್ಕೊಂಡು ಬಂದು ಯೋಗ್ ಸರಿಯಾಗಿ ಕ್ಲಾಸ್ ತೊಗೊತಾ ಇದ್ದ. ಅಲ್ಲಿಂದಾನೆ ಇವತ್ತು ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದೆ. ಅವನು ಒಂದು ತಪ್ಪನ್ನೆಲ್ಲ ಅರ್ಥ ಮಾಡ್ಕೊಂಡು ತುಂಬ ಸಾರಿ ಅಂತ ಕೇಳ್ತಾನೆ. ಆವಾಗ ಫಾನು, ಇವಾಗ ನೀನೇನು ಮಾಡ್ಬೇಕು ಅನ್ಕೊಂಡಿದ್ಯಾ? ಇವಾಗ ತಿರ್ಗಾ ಹೋಗಿ ಮೂವಿ ನೋಡ್ಬೇಕು ಅನ್ಕೊಂಡಿದ್ಯಾ ಇಲ್ಲ ನನ್ನ ಜೊತೆ ಬರ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅದೆಲ್ಲ ಏನಿಲ್ಲ, ಆದರೆ ಅಂತ ರಾಗ ಎಳಿತಾ ಇರೋವಾಗ ಆದರೆ ಏನು ನೀನು ಆ ರಾಸ್ಕಲ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹಂಗಲ್ಲ ಏನಿಲ್ಲ, ಆದರೆ ನಾನೇ ಅಲ್ವಾ ಅವನ್ನ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾನೆ. ಅವ್ನು ಒಳ್ಳೆಯವನಾಗಿದ್ರೆ ಪರವಾಗಿಲ್ಲ, ನೀನು ಗಿಲ್ಟಿಯಾಗಿ ಫೀಲ್ ಮಾಡಿರ್ಬೋದು, ಆದರೆ ಅವ್ನು ಅಷ್ಟೆಲ್ಲ ಏನು ಒಳ್ಳೆಯವನಲ್ಲ. ಆಮೇಲೆ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ, ನೀನು ಹಿಂಗೆ ಹಾಳಾಗಿ ಹೋಗ್ತಾ ಇದೆಯಾ, ನೀನು ಹಿಂಗೆಲ್ಲ ಹಾಳಾಗಿ ಹೋಗ್ತಾ ಇರೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಇವಾಗ ಬೆಳೆದಿರೋ ಹುಡುಗ, ದೊಡ್ಡವನಾಗಿದೆಯಾ, ನನ್ನ ಮೇಲೆ ಏನಾದರೂ ರಿವೆಂಜ್ ತೊಗೊಬೇಕು ಅನ್ಕೊಂಡು ಒಂದ್ಸತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ. ಬೆಳೆದಿರೋ ಹುಡುಗನಿಗೆ ಹೆಂಗೆ ಯೋಚನೆ ಮಾಡ್ಬೇಕು ಅನ್ನೋದು ಗೊತ್ತಾಗಿರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ಸಾರಿ ಫಾನ್, ನಂದೇ ತಪ್ಪು, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಲಿಟಲ್ ಫಿಂಗರ್ನ ತೋರಿಸ್ತಾನೆ. ಫಾನು ಸಮಾಧಾನ ಆಗಿ ಅವ್ನ ಕೈ ಹಿಡ್ಕೊಂಡು ಇನ್ನೊಂದ್ಸತಿ ಈ ಥರ ಮಾಡಬೇಡ ಅಂತ ಹೇಳ್ತಾನೆ. ಆಮೇಲೆ ತಿರ್ಗಾ ಥಿಯೇಟರ್ ಒಳಗಡೆ ಬಂದು ನೋಡಿದಾಗ ಅಲ್ಲಿ ಪಾರ್ಕ್ ಇರಲ್ಲ. ಅವನು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಇವನು ಏನು ತಿರ್ಗಾ ಪಾರ್ಕ್ ಜೊತೆ ಕೂತ್ಕೊಂಡು ಮೂವಿ ನೋಡೋಕೆ ಬಂದಿರಲ್ಲ, ಅವ್ನು ಬ್ಯಾಗ್ ಎತ್ಕೊಂಡು ಹೋಗಕ್ಕೆ ಬಂದಿರ್ತಾನೆ. ಆಮೇಲೆ ಈ ಕಡೆ ನಮ್ಮ ಫೋರ್ತ್ ಹುಡುಗ ಇನ್ನೂ ಶೋ ತೋರಿಸ್ಕೊಂಡೇ ನಿಂತಿರ್ತಾನೆ. ಲ್ಯಾಮ್ ಅವನ ಹತ್ರ ಬಂದು ಇನ್ನೂ ಏನೋ ಶೋ ತೋರಿಸ್ತಾ ಇದೆಯಾ ಅಂತ ಕೇಳಿದ್ರೆ ನೀನು ಭೀಮ್ನ ನೋಡ್ದ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನೇನು ಭೀಮ್ ನಿನ್ ಜೊತೆ ಇದ್ದಾನೆ ಅನ್ಕೊಂಡಿದ್ದೆ ಅಂತ ಹೇಳ್ತಾನೆ. ಆಮೇಲೆ ಭೀಮ್ ಒಂದು ಕ್ಲಾಸ್ ರೂಮ್ ಕಲರ್ ಪೇಪರ್ಸ್ನೆಲ್ಲ ಅನಿಸಿ ಆ ಕ್ಲಾಸ್ ರೂಮ್ ಸೂಪರಾಗಿ ಡೆಕೋರೇಟ್ ಮಾಡ್ತಾ ಇರ್ತಾನೆ. ಅವಾಗ ಫೋರ್ತ್ ಅವನ ಹತ್ರ ಬಂದು ಕುಡಿಯೋಕೆ ಒಂದು ಸ್ವಲ್ಪ ನೀರು ಕೊಡ್ತಾನೆ. ಭೀಮು ಅದನ್ನ ಇಸ್ಕೊಂಡು ಆ ನೀರನ್ನ ಎತ್ಕೊಂಡು ಕುಡಿಯಲ್ಲ ಆರ್ತೆ ಬಾ ಇಟ್ಕೊಂಡು ಕುಡಿತಾ ಇರ್ತಾನೆ. ಆಮೇಲೆ ಫೋರ್ತ್ ಭೀಮ್ ಮಾಡ್ತಾ ಇರೋ ಕೆಲಸನ ನೋಡಿ ಪರವಾಗಿಲ್ವೇ, ನಿನಗೆ ಇದೆಲ್ಲ ದಾರೆ ಬರುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಏನು ಇದನ್ನೆಲ್ಲ ನೋಡಿದ್ರೆ ಚೈಲ್ಡಿಶ್ ಥರ ಕಾಣಿಸ್ತಾ ಇದೆ ಅಂತ ಕೇಳಿದ್ರೆ ಅದೆಲ್ಲ ಏನಿಲ್ಲ, ನಿನಗೆ ಈ ಥರ ಕೆಲಸ ಎಲ್ಲ ಮಾಡೋಕ್ಕೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು ನಾನು ಚಿಕ್ಕ ಹುಡುಗನಾಗಿದ್ದಾಗ ನಮ್ಮ ಟೀಚರ್ ಈ ಕೆಲಸ ಎಲ್ಲ ನನಗೆ ಹೇಳ್ತಾ ಇದ್ರು ಅಂತ ಹೇಳ್ತಾನೆ. ಹಾಗಾದ್ರೆ ನಿನ್ನ ಜೊತೆ ಇನ್ನೂ ಇಬ್ಬರು ಡಾಕ್ಟರ್ಸ್ ಏನು ಮಾಡ್ತಾ ಇದ್ರು ಅಂತ ಕೇಳ್ತಾನೆ. ಅವ್ರಿಗೆ ಈ ಥರ ಕೆಲಸ ಎಲ್ಲ ಮಾಡೋಕ್ಕೆ ಬರಲ್ಲ, ಅವರಿಬ್ರಿಗೆ ಸ್ಟ್ರೈಟಾಗಿ ಒಂದು ಪೇಪರ್ನೂ ಕಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆವಾಗ ಫೋರ್ತು ನಿನ್ಗೆ ಏನಾದರೂ ಹೆಲ್ಪ್ ಬೇಕಂತ ಕೇಳಿದ್ರೆ ಅದೆಲ್ಲ ಏನೂ ಬೇಡ ಅಂತ ಹೇಳಿ ಕೆಳಗಡೆ ಕುತ್ಕೊಂಡು ಪೇಪರ್ಸ್ನೆಲ್ಲ ಕಟ್ ಮಾಡ್ತಾ ಇರ್ತಾನೆ. ಆವಾಗ ಫೋರ್ತು ಹೋಗಿ ಅವ್ನ ಕಾಲ್ ಮೇಲೆ ತಲೆ ಇಟ್ಟು ಮಾಡ್ಕೊತಾನೆ. ಆವಾಗ ಭೀಮ ಹತ್ರ ನೀನೇನೋ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಇವತ್ತೆಲ್ಲ ನಾನು ಗಾಡಿ ಓಡಿಸಿ ತುಂಬ ಟಯರ್ಡ್ ಆಗಿದ್ದೀನಿ, ಆಮೇಲೆ ಇಲ್ಲಿ ಬಂದು ಒಂದು ಸ್ವಲ್ಪ ಕೆಲಸ ಬೇರೆ ಮಾಡಿದೆ, ಅದ್ರಲ್ಲಿ ನಾನು ಇನ್ನೂ ಸುಸ್ತಾಗೋದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹಂಗಂದ್ರೆ ನೀನು ಕಂಫರ್ಟಬಲ್ ಆಗಿ ಬೇರೆ ಎಲ್ಲಾದರೂ ಹೋಗಿ ಮಲ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಫೋರ್ತು ನಿನ್ನ ಕಾಲ್ ಮೇಲೆ ಮಲ್ಕೊಂಡಿರೋದೇ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ತಾನೆ. ನೀನು ಚಿಕ್ಕ ಹುಡುಗನ ಥರ ಮಾತಾಡಬೇಡ, ಆಮೇಲೆ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು, ನಿನ್ನ ಬಾಡಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹಂಗಂದ್ರೆ ನಿನಗೆ ಇಷ್ಟ ಆಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಭೀಮು ನೀನು ಜಾಸ್ತಿ ಮಾತಾಡ್ತಾ ಇದೆಯಾ, ನೀನು ಇಲ್ಲಿ ರೆಸ್ಟ್ ಮಾಡೋಕ್ಕೆ ತಾನೇ ಬಂದೆ, ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಲಾಸ್ಟ್ ಎಪಿಸೋಡ್ ಥರ ಈ ಎಪಿಸೋಡಲ್ಲೂ ಭೀಮ್ ಒಂದು ಸುತ್ತಿ ಇಟ್ಕೊಂಡು ಸ್ಕೂಲ್ ಮೇಲೆ ಇರೋ ಶೀಟ್ಸ್ಗೆಲ್ಲ ಹೊಡಿತಾ ಇರ್ತಾನೆ. ಆದರೆ ಬೇಸ್ಲಿಗೆ ಅವ್ನು ತುಂಬ ಸುಸ್ತಾಗಿರ್ತಾನೆ. ಆವಾಗ ಫೋರ್ತ್ ಫ್ರೆಂಡ್ಸ್ ಭೀಮ್ ಹತ್ರ ಬಂದು ನಿನಗೇನೋ ಆಯಿತು, ನಿನಗೇನಾದರೂ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಅದಕ್ಕೆ ಅವನು ಅದೆಲ್ಲ ಏನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಲ್ಯಾಮು ನಿನಗೇನಾದರೂ ಪ್ರಾಬ್ಲಮ್ ಆಗಿದ್ರೆ ನಮಗೆ ಹೇಳು, ಇಲ್ಲಿ ಫೋರ್ತ್ ಇದ್ದಾನೆ, ನೀನೇನಾದರೂ ಕೆಳಗಡೆ ಬೀಳೋ ಥರ ಇದ್ದರೆ ನಿನ್ನನ್ನು ಬಂದು ಹಂಗೆ ಇಟ್ಕೊಳಕ್ಕೆ ಕಾಯ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆವಾಗ ಫೋರ್ತು ಅಲ್ಲೇ ಇರ್ತಾನೆ. ಫೋರ್ತ್ ಫ್ರೆಂಡ್ಸ್ ಹತ್ರ ನೀವೆಲ್ಲ ಹೋಗಿ ನಿಮ್ಮ ಕೆಲಸನ ನೋಡ್ಕೊಳ್ರು, ಆಮೇಲೆ ಜೂನಿಯರ್ಸು ಇದ್ದಾರೆ ನೋಡಿ, ಅವ್ರನ್ನೂ ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಆಮೇಲೆ ಭೀಮ್ ಕಷ್ಟಪಡ್ತಾ ಇರೋದನ್ನ ನೋಡಿ ಫೋರ್ತ್ ಅವನ ಹತ್ರ ಹೋಗಿ ನಿನಗೇನಾದರೂ ಪ್ರಾಬ್ಲಮ್ ಅಂತ ಕೇಳ್ತಾನೆ. ಅದಕ್ಕೆ ಅವನು ಏನಿಲ್ಲ, ಬೆವ್ರ ನೀರೆಲ್ಲ ಕಣ್ಣು ಒಳಗಡೆ ಹೋಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಸರಿ ಹಂಗಂದ್ರೆ ಕೆಳಗಡೆ ಇಲ್ಲಿ ನಾನು ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಭೀಮು ಸುತ್ತಿನ ಅಲ್ಲೇ ಇಟ್ಬಿಟ್ಟು ಕೆಳಗಡೆ ಇಳಿತಾ ಇರ್ತಾನೆ. ಅವ್ನು ಇಳಿತಾ ಇರೋದನ್ನ ಹೆಂಗೆ ತೋರಿಸ್ತಾರೆ ಅಂದರೆ ಭೀಮಿಗೆ ಇವಾಗ ಏನೋ ಒಂದು ಆಗುತ್ತೆ ಅನ್ನೋ ಥರ ತೋರಿಸ್ತಾರೆ. ಆದರೆ ಏನಾಗುತ್ತೆ ಅಂದರೆ ಸುತ್ತಿ ಮೇಲಿಂದ ಕೆಳಗಡೆ ಫೋರ್ತ್ ತಲೆ ಮೇಲೆ ಬೀಳುತ್ತೆ. ನಾನೇನೋ ಭೀಮ್ಗೆ ಏನೋ ಒಂದು ಆಗುತ್ತೆ, ಅವನ ತಲೆ ಮೇಲೇ ಸುತ್ತಿ ಬೀಳುತ್ತೆ ಅಂದ್ಕೊಂಡಿದ್ದೆ, ಆದರೆ ಫೋರ್ತ್ ತಲೆ ಮೇಲೆ ಬಿದ್ದಿದೆ. ಆವಾಗ ತಕ್ಷಣ ಭೀಮು ಮತ್ತು ಫೋರ್ತ್ ಫ್ರೆಂಡ್ಸ್ ಎಲ್ಲ ಸೇರಿ ಫೋರ್ತ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲ ಅವ್ನಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಬೆಡ್ ಮೇಲೆ ಮಲಗಿಸಿರ್ತಾರೆ. ಆಮೇಲೆ ಅವ್ನ ಫ್ರೆಂಡ್ ಲ್ಯಾಮ್ ಮತ್ತು ಇನ್ನೊಬ್ಬ ಅವ್ನ ಪಕ್ಕದಲ್ಲೇ ಇರ್ತಾರೆ. ಫೋರ್ತ್ಗೂ ಕಾನ್ಶಿಯಸ್ ಬಂದಿದೆ. ಅವ್ರ ಫ್ರೆಂಡ್ಸ್ನ ನೋಡಿ ನೀವೆಲ್ಲ ಯಾರು ಅಂತ ಕೇಳ್ತಾನೆ. ಅವಾಗ ಅವರು ನಾವಿಬ್ರು ನಿನ್ನ ಫ್ರೆಂಡ್ಸ್ ಕಣೋ, ಇದನ್ನೆಲ್ಲ ನೀನು ಮರ್ತೋದ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೌದಂತ ಏನಿದೆ, ಅಯ್ಯಯ್ಯೋ ಫೋರ್ತ್ ನೀನೆಲ್ಲ ಮರ್ತೋದೇನೋ, ಇದ್ರ ಮೇಲೆ ನಾವು ಯಾರ ಜೊತೆ ಆಚೆ ಹೋಗಿ ಕುಡಿಯೋದು ಅಂತ ಬಡ್ಕೊತಾ ಇರ್ತಾರೆ. ಅವಾಗ ಫೋರ್ತ್ ಎತ್ತು ಲ್ಯಾಮ್ ತಲೆ ಮೇಲೆ ಸರಿಯಾಗಿ ಬಂದು ಕೊಟ್ಟು ನಾನು ಇನ್ನೂ ಸೆತ್ತೋಗಿಲ್ವೋ, ಯಾಕೋ ಹಿಂಗೆಲ್ಲ ಬಡ್ಕೊತಾ ಇದ್ದೀರಾ ಅಂತ ಕೇಳ್ತಾನೆ. ಅವಾಗ ಅವ್ನ ಫ್ರೆಂಡ್ಸ್ ಫೋರ್ತ್ ನೀನು ಹಿಂಗೆಲ್ಲ ಆಡೋದು ನಾನು ನಿಲ್ಸು, ನಾವೆಲ್ಲ ತುಂಬ ಎದ್ರುಕೊಂಡ್ಬಿಟ್ವಿ ಅಂತ ಹೇಳ್ತಾನೆ. ಆವಾಗ ಭೀಮಲ್ಲಿ ಬರ್ತಾನೆ. ಭೀಮ್ನ ನೋಡಿದ್ದೆ ಫೋರ್ತ್ ಫ್ರೆಂಡ್ಸ್ ಇಬ್ಬರು ಫೋರ್ತ್ ಹತ್ರ ನೀನು ಇವಾಗ ರೆಸ್ಟ್ ತೊಗೊಳು, ನಾವು ಆಚೆ ಹೋಗಿ ನಿನಗಂತ ಒಂದು ಸ್ವಲ್ಪ ಊಟ ಜ್ಯೂಸ್ ಎಲ್ಲ ತೊಗೊಂಡು ಬರ್ತೀವಿ ಅಂತ ಇಲ್ಲಿ ಹೋಗ್ತಾರೆ. ಆವಾಗ ಫೋರ್ತು ಭೀಮ್ ಹತ್ರ ಡಾಕ್ಟರ್ ಹುಡುಗ ಇಲ್ಲೇನು ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ತುಂಬ ಸಾರಿ ನನ್ನಿಂದನೇ ಹಿಂಗಾಗಿದಲ್ವ ಅಂತ ಹೇಳ್ತಾನೆ. ಅದಕ್ಕೆ ಅವನು ಅದೆಲ್ಲ ಏನಿಲ್ವೋ ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾನೆ. ಇಲ್ಲ ಎಲ್ಲದಕ್ಕೂ ನಾನೇ ಕಾರಣ, ನನ್ನಿಂದನೇ ಅಲ್ವಾ ಸುತ್ತಿ ನಿನ್ನ ತಲೆ ಮೇಲೆ ಬಿದ್ದಿತ್ತು ಅಂತ ಹೇಳ್ತಾನೆ. ಅದಕ್ಕೂ ಫೋರ್ತ್ ಅದನ್ನ ಒಂದು ಆಕ್ಸಿಡೆಂಟ್ ಕಣೋ, ಅದ್ರಲ್ಲಿ ನಿನ್ನ ತಪ್ಪು ಏನಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಭೀಮು ನಾನು ಸ್ಟಾರ್ಟಿಂಗಿಂದ ನಿನ್ನ ಮಾತು ಕೇಳಿರಬೇಕಾಯಿತು, ನಾನೇ ತುಂಬ ಆಟ ಮಾಡ್ತಾ ಇದ್ದೆ, ಈ ಕೆಲಸ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಅಂತ, ಅದರಿಂದನೇ ಅಲ್ವಾ ನಿನಗೆ ಹಿಂಗೆಲ್ಲ ಆಗಿರೋದು ಅಂತ ಹೇಳ್ತಾನೆ. ಆವಾಗ ಫೋರ್ತು ಭೀಮ್ನ ಹತ್ರ ಹೇಳ್ಕೊತಾನೆ. ಭೀಮ ಅವನ ಎದೆ ಮೇಲೆ ಹೋಗಿ ಮಾಡ್ಕೊಂಡು ನಿನ್ಗೇನಾದರೂ ಆಗ್ಬಿಡುತ್ತೋ ಅಂತ ನಾನು ತುಂಬ ಎದ್ರುಕೊಂತಾ ಇದ್ದೆ ಅಂತ ಹೇಳ್ತಾನೆ. ಅವಾಗಲೂ ಫೋರ್ತು ಸರಿ ಬಿಡು, ನಿನ್ನನ್ನೇ ನೀನು ಬೈಕೊಂಡು ಬೇಡ ಅಂತ ಹೇಳ್ತಾನೆ.
ಇದ್ರೂ ತಿರ್ಗಾ ಭೀಮ್ ಅವನ ಹತ್ರ ತುಂಬ ಸಾರಿ ಅಂತ ಹೇಳ್ತಾನೆ. ಅದಕ್ಕೆ ಫೋರ್ತು ನಾನು ಹೇಳ್ದಲ್ವ ನಿನ್ನ ಮೇಲೆ ಯಾವ ತಪ್ಪು ಇಲ್ಲ ಅಂತ ಹೇಳ್ತಾನೆ. ಅವಾಗ ತಿರ್ಗಾ ಭೀಮ್ ಆದರೆ ನಾನೇ ಅಂತ ಏನೋ ಹೇಳಕ್ಕೆ ಬರವ. ಈ ಫೋರ್ತು ಭೀಮ್ ಲಿಪ್ಸಲ್ಲೇ ಸಾಫ್ಟಾಗಿ ಒಂದು ಕಿಸ್ ಮಾಡಿ ನಾವಿದ್ರ ಮೇಲೆ ಜೊತೆಗಿರೋಣ ಅಂತ ಕೇಳ್ತಾನೆ. ಅವಾಗ ಭೀಮ್ ಅವನ ಲೈಟಾಗಿ ಹೊಡೆಸ್ಬಿಟ್ಟಿದ್ದಳು. ಅವಾಗ ತುಂಬ ನೋವಾಗ್ತಾ ಇದೆ ಅಂತ ಆ್ಯಕ್ಟಿಂಗ್ ಮಾಡ್ತಾನೆ. ಭೀಮು ಏನೋ ಅವ್ನಿಗೆ ನಿಜವಾಗ್ಲೂ ನೋವಾಗ್ತಾ ಇದೀವಿ ಅಂದ್ಕೊಂಡಿರ್ತಾನೆ. ಅವಾಗ ಫೋರ್ತು ತಿರ್ಗಾ ಅವನ ಹತ್ರ ಹೇಳ್ಕೊಂಡು ನೀನು ಏನು ಡಾಕ್ಟರು, ನಿನ್ನ ಪೇಷಂಟ್ನ ನೀನು ಹರ್ಟ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಅವಾಗ ಭೀಮು ಸರಿ ನನ್ನನ್ನು ಬಿಡು, ನಾನು ಎದಳ್ತೀನಿ ಅಂತ ಹೇಳಿದ್ರೆ ಫೋರ್ತಿನೂ ಟೈಟಾಗಿ ಅವನ್ನ ಹಿಡ್ಕೊಂಡು ನನಗೆ ಫಸ್ಟ್ ಆನ್ಸರ್ ಮಾಡಿಬಿಟ್ಟು ನೀನು ಎದಳು ಅಂತ ಹೇಳ್ತಾನೆ. ಅವಾಗ ಭೀಮು ಸರಿ ಕಣ ನಾನು ಒಪ್ಕೊಂತೀನಿ ಅಂತ ಹೇಳ್ತಾನೆ. ಏನಂತ ಒಪ್ಕೊಂತೀಯ ಅಂತ ಕೇಳಿದ್ರೆ ನಾನು ನಿನ್ನ ಬಾಯ್ ಫ್ರೆಂಡ್ ಆಗಿರೋಕೆ ಒಪ್ಕೊಂತೀನಿ ಅಂತ ಹೇಳ್ತಾನೆ. ಈ ಸೀರೀಸಲ್ಲಿ ಮಾತ್ರನೇ ಮ್ಯಾಟ್ರ್ ಮಾಡಿದಾಯ್ತು, ಜೊತೆ ಊರು ತಿರುಗಿದಾಯ್ತು, ಡೇಟ್ ಮಾಡ್ತೀನಿ ಅಂತ ನಂಗೆ ಹೇಳಿದಾಯ್ತು. ಇದ್ರೂ ಅವಾಗ ಕೇಳಿ ಕನ್ಫರ್ಮ್ ಮಾಡ್ಕೊತಾರೆ, ಡೇಟ್ ಮಾಡ್ತಾ ಇದೆಯಾ, ನಾವಿಬ್ರು ಜೊತೆಗಿರೋಣ, ಲವ್ ಮಾಡ್ತಾ ಇದೆಯಾ ಅಂತ. ಆದರೆ ಬ್ಯಾಂಡಿ ಗುಡ್ಡೆ ಸೀರೀಸಲ್ಲೆಲ್ಲ ನೋಡಿ ಡೇಟ್ ಮಾಡ್ತೀವಿ ಇಲ್ವೋ, ಲವ್ ಮಾಡ್ತೀವೋ ಇಲ್ವೋ ಅದೆಲ್ಲ ಆಮೇಲೆ ದಿನ ಬಂದು ಮ್ಯಾಟ್ರ್ ಮಾಡಿಬಿಟ್ಟು ಹೋಗು, ಅದೇ ಬೇಕಾಗಿರೋದು ಆ ಸೀರೀಸಲ್ಲಿ. ಇವಾಗ ಆ ಸೀರೀಸ್ ಕತೆ ಎಷ್ಟವರೆಗೂ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಲ್ಕು ಎಪಿಸೋಡ್ವರೆಗೂ ನೋಡೋವಾಗ ಆ ಸೀರೀಸ್ ಕತೆ ಹಂಗೆ ಇತ್ತು. ಆವಾಗ ಭೀಮು ತಿರ್ಗಾ ನಾಚಿಕೆಯಿಂದ ಲೈಟಾಗಿ ಅವನ್ನ ಹೊಡೆದಾಗ ಏನೋ ಡಾಕ್ಟರ್ ನೀನು ಅವಾಗವಾಗ ನನ್ನನ್ನು ಹರ್ಟ್ ಮಾಡ್ತಾನೆ ಇದೆಯಲ್ವ ಅಂತ ಕೇಳ್ತಾನೆ. ಭೀಮ್ ಕ್ಯೂಟಾಗಿ ನಾಚ್ಕೊತಾನೆ. ಆವಾಗ ತಿರ್ಗಾ ಫೋರ್ತವನ ಹತ್ರ ಭೀಮ್ ಇವಾಗ ನಿಜವಾಗ್ಲೂ ನಾವಿಬ್ರು ಡೇಟ್ ಮಾಡ್ತಾ ಇದ್ದೀವಲ್ವ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೌದಂತ ಏನಿದೆ ಫೋರ್ತಿನೂ ಟೈಟಾಗಿ ತಕ್ಕೊತಾನೆ. ಇದನ್ನು ಅವನು ಅವಾಗವಾಗ ಕೇಳ್ತಾ ಇರೋದು ಬೋರ್ ಹೊಡಿತಾ ಇದ್ರು ಈ ಸೀರೀಸ್ ಫ್ರೆಂಡ್ಸ್ ಚೆನ್ನಾಗಿರೋದು. ಬೇರೆ ಸೀರೀಸ್ ಎಲ್ಲ 4 ಎಪಿಸೋಡ್ ಅಷ್ಟೇ ಅಲ್ಲೇ ನೋಡೋದನ್ನ ನಿಲ್ಲಿಸ್ಬಿಡ್ತೀವಿ. ಇಂಥ ಸೀರೀಸ್ನೇ ಎಷ್ಟು ಸತಿ ನೋಡಿದ್ರೂ ಬೋರ್ ಹೊಡಿಯಲ್ಲ. ಆದರೆ ಇವ್ನು ಕಳ್ಳರು ಫ್ರೆಂಡ್ಸ್ ಎಲ್ಲ ಅಲ್ಲೇ ಆಚೆನೆ ಬಚ್ಚಿಟ್ಕೊಂಡಿರ್ತಾರೆ. ಇವರಿಬ್ರು ಮಾತಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡು ಜೋರಾಗಿ ಕಿರ್ಸ್ತಾ ಇರ್ತಾರೆ. ಭೀಮು ಅಲ್ಲಿಂದ ಎದೊಳಕ್ಕೆ ನೋಡ್ತಾನೆ. ಫೋರ್ತ್ ಬಿಡದೆ ಅವನ ಟೈಟಾಗಿ ಹಿಡ್ಕೊತಾನೆ. ಆಮೇಲೆ ಅವತ್ತು ನೈಟ್ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಅವಾಗ ಫೋರ್ತು ಅವ್ರ ಜೊತೆ ಕುಡಿಯೋಕೆ ಕೂತ್ಕೊತಾನೆ. ಭೀಮ್ ಅವನ ಹತ್ರ ಬೇಡ ಕಣ ನಿಮ್ಗೆ ಹುಷಾರಾಗೋವರೆಗೂ ನೀನು ಕುಡಿಬೇಡ ಅಂತ ಹೇಳ್ತಾನೆ. ಇದ್ರೂ ಫೋರ್ಸ್ ಅವ್ನ ಮಾತು ಕೇಳಿದೆ ತಿರ್ಗಾ ಕುಡಿಯೋಕೆ ಹೋಗ್ತಾನೆ. ಅವಾಗ ಭೀಮ್ ಅವನ ಹತ್ರ ಬೇಡ ಕಣ ನನ್ನ ಮಾತು ಕೇಳೋ ಕುಡಿಬೇಡುವ ಅಂತ ಹೇಳ್ತಾನೆ. ಅವಾಗ ಅವ್ನ ಫ್ರೆಂಡ್ಸ್ ಎಲ್ಲ ಸರಿ ಹೋಗ್ಲಿ ಬಿಡೋ ಭೀಮ್, ಅವನಿಂದ ಎಣ್ಣೆ ಹುಡುಗಿರಿ ಇಲ್ಲದೆ ಇರೋಕ್ಕಾಗಲ್ಲ, ನೀನು ಅವನ್ನ ತಡಿಬೇಡ ಅಂತ ಹೇಳ್ತಾನೆ. ಆವಾಗ ಲ್ಯಾಮ್ ಅವನ ಹತ್ರ ಫೋರ್ತ್ ಭೀಮ್ನ ಲವ್ ಮಾಡ್ಬೇಕು ಅಂದ್ಕೊಂಡಿದ್ದಾನೆ, ಆದ್ದರಿಂದ ಈ ಟೈಮಲ್ಲಿ ಅವನ ಬಗ್ಗೆ ಈ ಥರ ತಪ್ಪಾಗಲ್ಲ ಏನು ಹೇಳ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಫೋರ್ತು ನಾನೇನೋ ಇವನ್ನ ಲವ್ ಮಾಡ್ಬೇಕು ಅಂದ್ಕೊಂಡಿದ್ದ, ಆಲ್ರೆಡಿ ಇವ್ನು ನನಗೆ ವೈಫ್ ಆಗೋದಾ ಅಂತ ಹೇಳ್ತಾನೆ. ಆದರೆ ಇವ್ನು ಹಿಂಗೆ ಹೇಳೋದು ಭೀಮ್ಗೆ ಇಷ್ಟ ಆಗಲ್ಲ. ಅವ್ನ ಮುಖ ಒಂಥರ ಇಟ್ಕೊತಾನೆ. ಅವ್ನ ಮುಖನ ಒಂಥರ ಇಟ್ಕೊಳೋದನ್ನ ಈ ಫೋರ್ತ್ ನೋಡಿ ಅವನಿಗೆ ಬೇಜಾರಾಗಿ ಅಲ್ಲಿಂದ ಎದ್ದೋಗ್ಬಿಡ್ತಾನೆ. ಅವಾಗ ಅವ್ನ ಫ್ರೆಂಡ್ಸ್ ಎಲ್ಲ ನೋಡು ಫೋರ್ತ್ ಕೋಪಿಸ್ಕೊಂಡು ಹೋಗೋದ, ಹೋಗೋ ಅವನ್ನ ಸಮಾಧಾನ ಅವನ್ನ ಕೇಸ್ ಮಾಡಿ ಅವನ್ನ ಸಮಾಧಾನ ಮಾಡು ಅಂತ ಹೇಳಿ ಕಳಿಸ್ತಾರೆ. ಆದರೆ ಫ್ರೆಂಡ್ಸ್ ಎಲ್ಲ ಈ ಥರ ಹೇಳೋದು ತುಂಬಾ ತಪ್ಪು. ಫಸ್ಟ್ ಮಾತಾಡಬೇಕು, ಆಮೇಲೆ ಸಮಾಧಾನ ಮಾಡಿಸ್ಬೇಕು, ಆಮೇಲೆ ಕಿಸ್ ಮಾಡೋದೆಲ್ಲ ಅವ್ರವರೇ ನೋಡ್ಕೊತಾರೆ. ಅದನ್ನೆಲ್ಲ ಈ ಫ್ರೆಂಡ್ಸ್ ಹೇಳಿ ಕಲಿಸ್ಬೇಕಾಗಿಲ್ಲ. ಆಮೇಲೆ ಭೀಮ್ ಫೋರ್ಸ್ ಹತ್ರ ಬಂದು ಅವ್ನು ಬೇಜಾರಾಗಿ ನಿಂತ್ಕೊಂಡಿರೋದನ್ನ ನೋಡಿ ನಿನಗೇನೋ ಆಯಿತು, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀಯ ಅಂತ ಕೇಳ್ತಾನೆ. ಅದಕ್ಕೆ ಫೋರ್ತ್ ಏನೂ ಇಲ್ಲದೆ ಸುಮ್ಮನೆ ನಿಂತಿರ್ತಾನೆ. ಆವಾಗ ತಿರ್ಗಾ ಭೀಮ್ ಅವನ ಹತ್ರ ನನಗೆ ಗೊತ್ತು ನೀನು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೀಯ ಅಂತ, ಫಸ್ಟ್ ನಾನು ಹೇಳೋದನ್ನ ಕೇಳಿಸ್ಕೊ ಅಂತ ಹೇಳ್ತಾನೆ. ಅದಕ್ಕೂ ಫೋರ್ತ್ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ಸರಿ ನೀನು ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಹೋಗ್ತೀನಿ ಅಂತ ಹೇಳಿ ಭೀಮ್ ಹೋಗ್ತಾ ಇರೋವಾಗ ಸರಿ ಏನು ಹೇಳ್ತೀವಿ ಏನು ಅಂತ ಹೇಳಿ ಅವ್ನು ಕೇಳ್ಕೊತಾನೆ. ಅವಾಗ ಅವನು ಅವಾಗಲೇ ನೀನು ಅವ್ರ ಮುಂದೆ ನಾನು ಕೇಳ್ಕೊಂಡಲ್ವಾ, ಅದು ನನಗೊಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಸುಮ್ಮನೆ ನೀನು ಏನೂ ಮಾಡಿಲ್ಲ ಅಂದ್ರೂ ಅವ್ರು ತುಂಬಾ ಓಡಿಸ್ತಾರೆ. ನೀನು ಹಿಂಗೆಲ್ಲ ಮಾಡಿದ್ರೆ ಅವ್ರು ಇನ್ನೂ ಟೀಸ್ ಮಾಡ್ತಾರೆ. ಅದರಿಂದ ನನಗೊಂದು ಸ್ವಲ್ಪ ನಾಚಿಕೆ ಆಗ್ತಾಯಿತ್ತು. ಆದರೆ ಒಂದು ಮಾತ್ರ ಹೇಳ್ತೀನಿ ನೋಡು, ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ನನಗೆ ಯಾವ ನಾಚಿಕೆನೂ ಇಲ್ಲ. ಹಾಗೇನಾದರೂ ಇದ್ದಿದ್ರೆ ನಾನು ನಿನ್ನ ಜೊತೆಲಿ ಇರೋದು ಕೇಸ್ ಅಂತ ಹೇಳ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಅವಾಗ ಫೋರ್ತು ಇಷ್ಟೊತ್ತು ಸೀರಿಯಸ್ ಆಗಿದ್ದವನು ಇವಾಗ ನಗ್ತಾ ಇರ್ತಾನೆ. ಭೀಮ ಅವನ ಹತ್ರ ಯಾಕೋ ನಗ್ತಾ ಇದೆಯಾ ಅಂತ ಕೇಳಿದ್ರೆ ನಿನ್ನ ಜೊತೆ ಹಿಂಗೆಲ್ಲ ಆಟ ಆಡೋದು ಚೆನ್ನಾಗೇ ಇದೆ, ಆಮೇಲೆ ನಾನು ಕೋಪ ಮಾಡ್ಕೊಂಡಾಗ ನೀನು ನನ್ನ ಮೇಲೆ ಕೇರ್ ಮಾಡ್ತೀಯ ಇಲ್ವಾ ಅಂತ ನನಗೆ ಗೊತ್ತಾಗಬೇಕಾಯ್ತು. ಅವಾಗ ಭೀಮ ಅವನ ಹತ್ರ ಹೋಗಿ ಲೈಟಾಗಿ ಅವ್ನು ನೋಡಿತಾನೆ. ಆಮೇಲೆ ಇಬ್ಬರು ಸಮಾಧಾನ ಆಗಿ ಕೈ ಹಿಡ್ಕೊಂಡು ನಿಂತಿರ್ತಾರೆ. ಆಮೇಲೆ ಅವತ್ತು ನೈಟ್ ಎಲ್ಲರೂ ಮಾಡ್ಕೊಂಡಿರ್ತಾರೆ. ಈ ಭೀಮ್ ಫೋರ್ತ್ ಪಕ್ಕದಲ್ಲೇ ಮಾಡ್ಕೊಂಡಿರ್ತಾನೆ. ಎಲ್ಲರೂ ಮಾಡ್ಕೊಂಡಿದ್ರು ಈ ಭೀಮ್ ಮಾತ್ರ ನಿದ್ದೆ ಬರದೆ ಓದಾಡ್ತಾ ಇರ್ತಾನೆ. ಅವಾಗ ಫೋರ್ತ್ ಅವನ ಹತ್ರ ಯಾಕೋ ನೀನು ಇಂದ ಮಲ್ಗಕ್ಕಾಗ್ತಾ ಇಲ್ವಾ ಅಂತ ಕೇಳಿದ್ರೆ ಹೌದು ನಿನಗೂ ನಿದ್ದೆ ಬರ್ತಾ ಇಲ್ವಾ ಅಂತ ಕೇಳ್ತಾನೆ. ಅವಾಗ ಫೋರ್ತ್ ಇನ್ನೂ ಅವನ ಹತ್ರ ಬಂದು ನೀನು ಬೇಕಾದ್ರೂ ನಾನು ಎದೆ ಮೇಲೆ ಬಂದು ಮಾಡ್ಕೊಂಡು ನಿನಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಭೀಮು ಎದೆ ಮೇಲೆ ನಾವು ತೋಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ಫೋರ್ತ್ ಅವನಂದ್ರೆ ಇವಾಗ ನೀನು ಏನು ಮಾಡ್ಬೇಕು ಅನ್ಕೊಂಡಿದ್ಯಾ, ಬೇಕಾದರೆ ನಿದ್ದೆ ಬರೋಕ್ಕೆ ನಂಬರ್ಸ್ ಕೌಂಟ್ ಮಾಡ್ತಾ ಇರು ಅಂತ ಹೇಳ್ತಾನೆ. ಅದಕ್ಕೆ ಅವನು ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟೆ, ಇವಾಗ 15,216 ಅಂದಿದ್ದೀನಿ ಅಂತ ಹೇಳ್ತಾನೆ. ಹಾಗಂದ್ರೆ ಹಾಡಾಡು ಅಂತ ಹೇಳ್ತಾನೆ. ಆದರೆ ನನಗೆ ಹಾಡಾಡಿದ್ರೆ ಇಷ್ಟ ಆಗಲ್ಲ, ಸರಿ ಬಿಟ್ಟಾಗ ನಾನು ಹೆಂಗಾದ್ರೂ ಓದಾಡ್ಕೊಂಡು ಹಂಗೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾನೆ. ಆವಾಗ ಫೋರ್ತ್ ಎತ್ತು ಬಂದು ಭೀಮ್ ಹಣೆ ಮೇಲೆ ಒಂದು ಕಿಸ್ ಕೊಟ್ಟು ಇವಾಗ ನಿನ್ನಿಂದ ಮಾಡ್ಕೊಳಕ್ಕಾಗುತ್ತೆ ಅಂತ ಹೇಳ್ತಾನೆ. ಆವಾಗ ಭೀಮು ಟೈಟಾಗಿ ಫೋರ್ತ್ ಕೈ ಹಿಡ್ಕೊಂಡು ಬೆಚ್ಚಗೆ ಮಾಡ್ಕೊತಾನೆ. ಆಮೇಲೆ ನೆಕ್ಸ್ಟ್ ಡೇ ಕ್ಯಾಂಪೆಲ್ಲ ಮುಗಿಸ್ಕೊಂಡು ಎಲ್ಲರೂ ರಿಟರ್ನ್ ಹೋಗ್ತಾ ಇರ್ತಾರೆ. ಆವಾಗ ಫೋರ್ತ್ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರೋವಾಗ ಭೀಮ್ ಅವನ ಹತ್ರ ಅದು ನೀನೇನೋ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಏನಿಲ್ಲ ಅಂತ ಹೇಳ್ತಾನೆ. ಅಂದರೆ ನಿನ್ನ ತಲೆ ಏನಾದರೂ ನೋವಾಗ್ತಾ ಇದೆಯಾ ಅಂತ ಕೇಳಿದ್ರೆ ನಾನು ನಿಜ ಹೇಳ್ಬೇಕು ಅನ್ಕೊಂಡಿದ್ಯಾ, ಇಲ್ಲಾಂದರೆ ನಿನ್ನನ್ನು ಸಮಾಧಾನ ಮಾಡೋಕ್ಕೆ ನಾನು ಏನಾದರೂ ಒಂದು ಹೇಳ್ಬೇಕು ಅನ್ಕೊಂಡಿದ್ಯಾ, ಆದರೆ ನಿಜ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ನೋವಾಗ್ತಾ ಇದೆ, ತಲೆ ಮೇಲೆ ಯಾರೋ ಕೂತ್ಕೊಂಡು ಕುಟ್ತಾ ಇರೋ ಥರ ಇದೆ ಅಂತ ಹೇಳ್ತಾನೆ. ಆವಾಗ ಭೀಮ ತುಂಬ ಸಾರಿ ಅಂತ ಹೇಳ್ತಾನೆ. ನಾನು ಹೇಳ್ದೆ ತಾನೆ ಒಳಗಡೆ ಹೋಗಿ ಕೆಲಸ ಮಾಡು ಅಂತ,
ಆಚೆ ಕೆಲಸ ಎಲ್ಲ ನಿನ್ನಿಂದ ಮಾಡೋಕ್ಕಾಗಲ್ಲ, ಆದರೆ ನೀನೇ ಹಠ ಹಿಡಿತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಭೀಮು ನಾನು ಇಂಥ ಕೆಲಸ ಎಲ್ಲ ಮೊದಲೇ ಮಾಡಿದ್ದೀನಿ, ಅವಾಗೆಲ್ಲ ತುಂಬ ಈಸಿಯಾಗಿತ್ತು. ಆವಾಗ ಫೋರ್ತು ಆದರೆ ಈ ಟ್ರಿಪ್ಪಿಗೆ ಬಂದಿರೋ ಯಾರಿಗೂ ಇಂಥ ಕೆಲಸ ಎಲ್ಲ ಮಾಡೋಕ್ಕೆ ಇಷ್ಟನೇ ಆಗಲಿಲ್ಲ ಅಂತ ಹೇಳ್ತಾನೆ. ತಿರ್ಗಾ ಭೀಮನ ಹತ್ರ ತುಂಬ ಸಾರಿ ಅಂತ ಹೇಳ್ತಾನೆ. ಸರಿ ಹೋಗ್ಲಿ ಬಿಡು, ಯಾವಾಗಲೂ ಸಾರಿ ಕೇಳ್ತಾನೆ ಇರಬೇಡ ಅಂತ ಹೇಳಿ ಫೋರ್ತ್ ಭೀಮ್ ಕೈನ ಟೈಟಾಗಿ ಹಿಡ್ಕೊತಾನೆ. ಆದರೆ ಭೀಮ್ಗೆ ಅವ್ನ ಕೈ ಹಿಡ್ಕೊಳಕ್ಕೆ ಇಷ್ಟ ಆಗಲ್ಲ, ಅವ್ನ ಕೈ ಬಿಟ್ಬಿಡ್ತಾನೆ. ಅವಾಗ ಫೋರ್ತ್ ಅವನ ಹತ್ರ ಯಾಕೋ ನನ್ನ ಹತ್ರದಿಂದ ತಿರ್ಗಾ ದೂರ ಹೋಗ್ತಾ ಇದೆಯಾ ಅಂತ ಕೇಳಿ ಅವ್ನ ಕೈನ ಟೈಟಾಗಿ ಹಿಡ್ಕೊಂಡು ಅವ್ನ ಮೇಲೆ ಮಾಡ್ಕೊತಾನೆ. ಆವಾಗ ಭೀಮ ಅವನ ಹತ್ರ ಏನು ಇವತ್ತು ನೀನು ತುಂಬ ಸಂತೋಷವಾಗಿರೋ ಥರ ಕಾಣಿಸ್ತಾ ಇದೆಯಾ, ಅವಾಗಿಂದ ಸ್ಮೈಲ್ ಮಾಡ್ತಾನೆ ಇದೆಯಲ್ವ ಅಂತ ಕೇಳ್ತಾನೆ. ಹೌದು, ಸ್ಮೈಲ್ ಮಾಡ್ತಾನೆ ಇರ್ತೀನಿ, ಯಾಕಂದರೆ ಇವತ್ತು ನನ್ನ ವೈಫ್ ನನ್ನ ಜೊತೆಲೇ ಇದ್ದಾರಲ್ವ, ಅದಕ್ಕೆ ಹಿಂಗೆ ಸ್ಮೈಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಇಬ್ರು ಹಂಗೆ ಟ್ರಕ್ಕಲ್ಲಿ ಹೋಗ್ತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಸೀನ್ ಮಿಂಗ ಕಿಟ್ಟಿಗಂತಾನೆ ಇರ್ತವ್ರೆ. ಅವರು ವರ್ಕೌಟ್ ಮಾಡೋ ಜಾಗದಲ್ಲಿ ವರ್ಕೌಟ್ ಮಾಡ್ತಾರೋ ಇಲ್ವೋ ಸೂಪರಾಗಿ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಇವ್ರಿಗೆ ಜಿಮ್ಮಲ್ಲಿ ರೊಮ್ಯಾನ್ಸ್ ಮಾಡೋ ಸೀನ್ಗೆ ಈ ಸೀರೀಸ್ ಹೋಸ್ಟ್ ಸಾಂಗ್ನ ಪ್ಲೇ ಮಾಡಿರ್ತಾರೆ. ಸಾಂಗ್ಗೂ ಇವ್ರು ಹಂಗೆ ಆಡ್ತಾ ಇರೋದಕ್ಕೂ ಅವಾಗ ಕಿಸ್ ಮಾಡ್ಕೊತಾ ಇರೋದಕ್ಕೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆದರೆ ಈ ಸೀರೀಸಲ್ಲಿ ಯಾವ್ದು ಮಿಸ್ ಮಾಡ್ಕೊತೀನೋ ಇಲ್ವೋ, ಈ ಸಾಂಗ್ನ ಮಾತ್ರ ನಾನು ತುಂಬ ಮಿಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಫಾಯು ಇಬ್ಬರು ಅವ್ರ ಹೈಸ್ಕೂಲ್ಗೆ ಬಂದಿರ್ತಾರೆ. ಆಮೇಲೆ ಫಸ್ಟ್ ಟೈಮ್ ಫಾಯುನ ಹೆಂಗೆ ನೋಡ್ದ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆಮೇಲೆ ಬಾಸ್ಕೆಟ್ಬಾಲ್ ಆಡೋವಾಗ ಕಿಟ್ ಬಾಲ್ನ ನನ್ನ ತಲೆ ಮೇಲೆ ಹಾಕ್ತಾ, ಆವಾಗ ನೀನು ಅಲ್ಲಿ ನಿಂತ್ಕೊಂಡು ನನ್ನನ್ನು ನೋಡ್ತಾ ಇದ್ದೆ, ನಾನು ನಿನ್ನನ್ನು ನೋಡ್ಕೊಂಡು ಹಂಗೆ ಕೆಳಗಡೆ ಬಿದ್ದೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆವಾಗ ಇವನು ಆದರೆ ನೀನು ಹಂಗೆ ಕೆಳಗಡೆ ಬಿದ್ದಿದ್ದೆ, ನಾನು ಅಲ್ಲಿಂದ ಹಂಗೆ ಓಡೋಗ್ಬಿಟ್ಟೆ ಅಂತ ಹೇಳ್ತಾನೆ. ಆಮೇಲೆ ಒಂದು ಕ್ಲಾಸ್ ರೂಮ್ನ ತೋರಿಸಿ ಈ ಕ್ಲಾಸಲ್ಲಿ ಕಿಟ್ ಭೀಮ್ ನನ್ನ ಹತ್ರ ನೀನು ಇವನ ಲವ್ ಮಾಡ್ತಾ ಇದೆಯಾ ಇಲ್ವಾ ಅಂತ ಕೇಳಿದ್ರು ಅಂತ ಹೇಳ್ತಾನೆ. ಅದಕ್ಕೆ ಇವನು ಅದೇ ನೀನು ಇಷ್ಟ ಇಲ್ಲ ಅಂತ ಹೇಳ್ದೆ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಫಾನು ಹೌದು ಅದು ಫಸ್ಟ್ ಟೈಮ್, ಆದರೆ ಸೆಕೆಂಡ್ ಟೈಮ್ ನಾನು ಹಂಗೆ ಹೇಳಿಲ್ಲ ಅಲ್ವಾ, ನಿನ್ನನ್ನು ಟೈಟಾಗಿ ಹಿಡ್ಕೊಂಡ್ಬಿಟ್ಟೆ ಅಲ್ವಾ ಅಂತ ಹೇಳ್ತಾನೆ. ಆಮೇಲೆ ಫಸ್ಟ್ ಟೈಮ್ ಇವನು ಬೆಟ್ನ ಕೈಯಲ್ಲಿ ಇಟ್ಕೊಂಡು ಆಟಾಡ್ತಾ ಇರೋವಾಗ ಫಾ ಅದನ್ನು ದೂರದಿಂದ ಬಚ್ಚಿಟ್ಕೊಂಡು ನೋಡ್ತಾ ಇದ್ದಲ್ವಾ, ಅದನ್ನು ಹೇಳ್ತಾನೆ. ಆಮೇಲೆ ತಿರ್ಗಾ ಹೋಗಿ ಅದೇ ಜಾಗದಲ್ಲಿ ನಿಂತ್ಕೊ ಅಂತ ಹೇಳ್ತಾನೆ. ಇವನು ಹೋಗಿ ಅಲ್ಲಿ ನಿಂತ್ಕೊಂಡೋವಾಗ ಫಸ್ಟ್ ಟೈಮ್ ಫಾ ಅವನ್ನ ಹೆಂಗೆ ನೋಡಿದ್ನೋ ಅದೇ ಥರನೇ ಅವ್ನ ಕಣ್ಣಕ್ಕೆ ಕಾಣಿಸ್ತಾನೆ. ಫಾನು ಸ್ಕೂಲ್ ಹುಡ್ಗನ ಥರನೇ ನಿಂತ್ಕೊಂಡು ಅವನ್ನ ನೋಡ್ತಾ ಇರ್ತಾನೆ. ಆಮೇಲೆ ಫಾ ಇಬ್ಬರು ಅವ್ರ ಡ್ರಾಮಾಗೆ ಬಂದಿರ್ತಾರೆ. ಏನೋ ಚೆನ್ನಾಗಿ ಮಾಡ್ಕೊಂಡಿರ್ತಾನೆ. ಫಾ ಅವ್ನ ಪಕ್ಕದಲ್ಲಿ ಕೂತ್ಕೊಂಡು ಏನೋ ಪೇಪರ್ಸ್ ನೋಡ್ತಾ ಇರ್ತಾನೆ. ಆವಾಗ ಸ್ಲೀಪಿಂಗ್ ಬ್ಯೂಟಿ ಹತ್ರ ಹೋಗಿ ಕತ್ಲಲ್ಲಿ ಲೈಟಾಗಿ ಒಂದು ಕಿಸ್ ಕೊಡ್ತಾನೆ. ಆದರೆ ಈ ಅದು ಗೊತ್ತಾಗ್ತದೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಆವಾಗ ಫ್ರಿಂಗ್ ಹುಡುಗಿ ಫಾಗ್ ಕಾಲ್ ಮಾಡ್ತಾಳೆ. ಫಾನು ಕಾಲ್ ಅಟೆಂಡ್ ಮಾಡಿದ್ದೆ. ಫ್ರಿಂಗ್ ಫಾ ಹತ್ರ ಬಂದು ನನ್ನನ್ನು ಕರ್ಕೊಂಡು ಹೋಗಿ, ಇನ್ನೂ ನೀನು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ, ನಾನು ಏನು ತಪ್ಪು ಮಾಡಿದೆ ಅಂತ ಕೇಳ್ತಾರೆ. ಅದಕ್ಕೆ ಫಾನು ನೀನೇನು ಕುಡ್ದಿದ್ಯಾ, ಎಲ್ಲಿದೆಯಾ ಅಂತ ಕೇಳ್ತಾನೆ. ಆವಾಗ ಅವರು ನೀನು ಬಂದು ನನ್ನನ್ನು ಕರ್ಕೊಂಡು ಹೋಗಿ, ನೀನು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳಿ ಕಾಲ್ ಕಟ್ ಮಾಡ್ತಾರೆ. ಫಾನು ಕಾಲ್ ಕಟ್ ಮಾಡಿಬಿಟ್ಟು ಅಲ್ಲೇ ಕೂತ್ಕೊಂಡಿರ್ತಾನೆ. ಯಾಕಂದರೆ ಫ್ರಿಂಗ್ನ ಕರ್ಕೊಂಡು ಬರೋಣ ಅಂತ ಹೋದರೆ ತಪ್ಪು ತಿಳ್ಕೊತಾನೆ. ಅದಕ್ಕೆ ಫ್ರಿಂಗ್ನ ಕರ್ಕೊಂಡು ಬರೋಕ್ಕೆ ಹೋಗ್ದೆ ಅಲ್ಲೇ ಕೂತ್ಕೊಂಡಿರ್ತಾನೆ. ಆದರೆ ಇದನ್ನೆಲ್ಲ ಕೇಳಿಸ್ಕೊಂಡೇ ಇರ್ತಾನೆ. ಫಾ ಹತ್ರ ಇವಾಗ ನೀನು ಹೋಗ್ಬಾ, ಅವಳೊಂದು ಹುಡುಗಿ, ಅವಳನ್ನ ಇವಾಗ ಒಂಟಿಯಾಗ್ಬಿಟ್ರೆ ಅದು ತುಂಬ ಡೇಂಜರ್ ಅಂತ ಹೇಳ್ತಾನೆ. ಅವಾಗ ಫಾನು ಬಗ್ಗೆ ಯೋಚನೆ ಮಾಡಿ ಆದರೆ ಅಂತ ಹೇಳ್ತಾನೆ. ಆದರೆ ಅಲ್ಲ ಏನು ಬೇಡ, ಇವಾಗ ನೀನು ಹೋಗ್ಬಾ, ನಾನು ನಿನ್ನನ್ನು ತಪ್ಪು ತಿಳ್ಕೊಳಲ್ಲ ಅಂತ ಹೇಳ್ತಾನೆ. ಅವಾಗ ಫಾನು ಅವ್ನ ಮಾತು ಕೇಳಿ ಫ್ರಿಂಗ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾನೆ. ಆದರೆ ಅವ್ನು ಮಾತ್ರ ಹೋಗಿರಲ್ಲ, ಕಿಟ್ ಭೀಮ್ನು ಕರ್ಕೊಂಡೇ ಹೋಗಿರ್ತಾನೆ. ಇವಾಗ ಕಿಟ್ ಭೀಮ್ ಇಬ್ಬರೇ ಫ್ರಿಂಗ್ನ ರೂಮಿಗೆ ಕರ್ಕೊಂಡು ಬರ್ತಾ ಇರ್ತಾರೆ. ಆವಾಗಲೂ ಫ್ರಿಂಗ್ ಓವರಾಗಿ ಕುಡಿದ್ಬಿಟ್ಟು ಫಾ ನೀನು ಯಾಕೋ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ, ನಾನು ಏನೋ ತಪ್ಪು ಮಾಡಿದೆ, ಯಾಕೋ ನನ್ನನ್ನು ಬಿಟ್ಟು ಹೋದೆ ಅಂತೆಲ್ಲ ಅಳ್ತಾ ಇರ್ತಾರೆ. ಭೀಮು ಹುಡುಗಿ ಹತ್ರನೇ ಯಾರು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲಮ್ಮ, ನಿನ್ನ ಮೆತ್ತಗೆ ಬಂದು ನೋಡ್ಕೊಂಡು ಬಾ, ನಿನ್ನ ರೂಮಿಗೆ ಹೋಗಿ ರಿಲ್ಯಾಕ್ಸ್ ಆಗೋ ಅಂತ ಹೇಳ್ತಾರೆ. ರೂಮಿಗೆ ಹೋಗ್ತಾ ಇರೋವಾಗಲೇ ಎಲ್ಲನ ಹಾಲು ವಾಮಿಟ್ ಮಾಡೋಕ್ಕೆ ನೋಡ್ತಾರೆ. ಕೆಟ್ಟ ಭೀಮ ಹುಡುಗಿ ಹತ್ರ ಅಮ್ಮ ಇವಾಗ ನೀನು ವಾಮಿಟ್ ಮಾಡಬೇಡ, ರೂಮಿಗೆ ಹೋಗಿ ನೀನು ಏನು ಬೇಕಾದರೂ ಮಾಡ್ಕೊ ಅಂತ ಮೆತ್ತಗೆ ಆ ಹುಡುಗಿನ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಈ ಕಡೆ ರೂಮಿಗೆ ಯಾರೋ ಬಂದು ಹೋಗಿರೋ ಥರ ತೋರಿಸ್ತಾರೆ. ಅದು ಯಾರಂತ ನಮ್ಗೆ ಸರಿಯಾಗಿ ತೋರಿಸಲ್ಲ. ಫಾನು ಕೆಳಗಡೆಯಿಂದ ಫೋನ್ ಮಾತಾಡ್ಕೊಂಡು ಹೋಗ್ತಾ ಇರೋವಾಗ ಪಾರ್ಕ್ ಹುಡುಗ ಡ್ರಾಮಿಂದ ಆಚೆ ಹೋಗ್ತಾ ಇರ್ತಾನೆ. ಫಾನು ಅವ್ನ ನೋಡಿದೆ, ನೀನು ಇಲ್ಲೇನೋ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನು ಯಾರನ್ನೋ ನೋಡೋಕೆ ಬಂದೆ ಅಂತ ಹೇಳ್ತಾನೆ. ಯಾರನ್ನೋ ನೋಡೋಕೆ ಬಂದೆ, ಇಲ್ಲಿ ನೀನು ನೋಡೋ ಥರ ಯಾರೋ ಇದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನು ಹೇಳಿದ್ರು ಇವಾಗ ನಿನ್ಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಮೇಲೆ ಫಾ ರೂಮಿಗೆ ಬಂದು ನೋಡಿದ್ರೆ ಚೆನ್ನಾಗಿ ಮಾಡ್ಕೊಂಡಿರ್ತಾನೆ. ಇವನು ಎಬರ್ಸನ ಅಂತ ಅವನ ಹತ್ರ ಹೋಗಿ ನೋಡಿದ್ರೆ ಅವ್ನ ಕತ್ತ ಹತ್ರ ಬಂದು ಯಾರೋ ಕಿಸ್ ಮಾಡಿಬಿಟ್ಟು ಹೋಗವ್ರೆ. ಆ ಮಾರ್ಕ್ ಹಂಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇದೆಲ್ಲ ಪಾರ್ಕ್ ಹುಡುಗಂದೇ ಕೆಲಸ ಅಂತ ಫಾಗೂ ಗೊತ್ತಿರುತ್ತೆ. ಆದರೆ ಆ ಟೈಮ್ಗೆ ಅವನು ಏನೂ ಮಾಡಲ್ಲ, ಸುಮ್ಮನೆ ಇರ್ತಾನೆ. ಆಮೇಲೆ ನೆಕ್ಸ್ಟ್ ಡೇ ಯೂನಿವರ್ಸಿಟಿಗೆ ಫಾ ಹೋದರೆ ಅಲ್ಲೆಲ್ಲರೂ ಗುಂಪುಗೂಡಿ ನಿಂತ್ಕೊಂಡಿರ್ತಾರೆ. ಫಾನು ಏನಂತ ಹೋಗಿ ನೋಡಿದ್ರೆ ಲಾಸ್ಟ್ ನೈಟ್ ಮಾಡ್ಕೊಂಡಿರೋ ಹತ್ರ ಬಂದು ಅವ್ನ ಕತ್ತಲ್ಲಿ ಯಾರೋ ಕಿಸ್ ಮಾಡಿಬಿಟ್ಟು ಹೋದ್ರಲ್ವ, ಆ ಮಾರ್ಕು ಹಂಗೆ ಕಾಣಿಸಿರುತ್ತೆ. ಅದನ್ನು ಹಂಗೆ ಫೋಟೋ ತೆಗೆದು ಯೂನಿವರ್ಸಿಟಿ ಫುಲ್ ಅನಿಸಿದ್ದಾರೆ. ಇವಾಗ ಫಾಗೋ ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗದೆ ಆ ಪೋಸ್ಟರೆಲ್ಲ ಕೆತ್ತಾ ಇರ್ತಾನೆ. ಅವನ ಜೊತೆ ಸೇರಿ ಕಿಟ್ಟು ಭೀಮು ಅದನ್ನೆಲ್ಲ ತೆಗಿತಾ ಇರ್ತಾರೆ. ಅದು ಒಂದು ಕಡೆ ಅನಿಸಿರಲ್ಲ, ಯೂನಿವರ್ಸಿಟಿ ಫುಲ್ ಒಂದು ಜಾಗ ಬಿಡದೆ ಗೋಡೆ ಮರ ಗೇಟ್ ಅಂತ ಒಂದು ಜಾಗ ಬಿಡದೆ ಎಲ್ಲ ಕಡೆನೂ ಅನಿಸಿರ್ತಾರೆ. ಆಮೇಲೆ ಇನ್ನೊಂದು ಕಡೆ ಮಿಂಗು ಅದನ್ನೆಲ್ಲ ತೆಗಿತಾ ಇರ್ತಾನೆ. ಆಮೇಲೆ ಫಾ ಮಿಂಗ್ ಹತ್ರ ಬಂದು ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ನನಗೆ ಗೊತ್ತಿಲ್ಲ, ನಾನು ಅವನ್ನ ಬೆಳಗಿಂದ ನೋಡಿಲ್ಲ ಅಂತ ಹೇಳ್ತಾನೆ. ಆವಾಗ ತಾನೇ ಫಾಗ್ ಒಂದು ವಿಷಯ ಅರ್ಥ ಆಗುತ್ತೆ. ಪಾರ್ಕ್ ಹುಡುಗ ಲಾಸ್ಟ್ ನೈಟ್ ಡ್ರಾಮಾಗೆ ಬಂದು ಹೋದ, ಅವನೇ ಏನಾದರೂ ಮಾಡಿರ್ತಾನೆ ಅಂತ ಆವಾಗಲೇ ಅವ್ನಿಗೆ ಅರ್ಥ ಆಗಿರುತ್ತೆ. ಮಿಂಗ್ ಹತ್ರನೂ ಮತ್ತು ಅವ್ನ ಫ್ರೆಂಡ್ಸ್ ಹತ್ರನೂ ಇದನ್ನೆಲ್ಲ ನೀವು ಕ್ಲಿಯರ್ ಮಾಡ್ರು ಅಂತ ಹೇಳ್ಬಿಟ್ಟು
ಪಾರ್ಕ್ ನೋಡ್ಕೊಂಡು ಹೋಗಿ ಅವನ್ನ ಸರಿಯಾಗಿ ಬಾರಿಸಿ ಯಾಕೋ ಹಿಂಗೆಲ್ಲ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ಪಾರ್ಕು ಯೋ ಮಾಡಿರೋದು ಮಾತ್ರ ಸರಿನಾ, ಥಿಯೇಟ್ರಲ್ಲಿ ನನ್ನನ್ನು ಹಂಗೆ ಒಂಟಿಯಾಗಿ ಬಿಟ್ಟು ಹೋದ, ಅವ್ನು ಮಾಡಿದ ಮಾತ್ರ ಸರಿನಾ ಅಂತ ಕೇಳ್ತಾನೆ. ಆವಾಗ ಮಿಂಗು ಫಾ ಹತ್ರ ಬಂದು ಯೋ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಅವನು ಅವ್ನ ಮನೇಲಿದ್ದಾನೆ, ಅವ್ರ ಅಪ್ಪಗೆ ಈ ಫೋಟೋಸ್ ಬಗ್ಗೆ ಎಲ್ಲ ಗೊತ್ತಾಯ್ತು ಅಂತ ಹೇಳ್ತಾನೆ. ಅವಾಗ ಫಾನು ಏನಪ್ಪ ಇದು ಹಿಂಗೆಲ್ಲ ಆಗೋಯ್ತು ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರ. ಅವಾಗ ಟು ಬಿ ಕಂಟಿನ್ಯೂಡ್ ಅಂತ ಹಾಕಿ 2 ಮೂನ್ ಸೀರೀಸ್ 2ನ ಮುಗಿಸ್ತವ್ರೆ. ಅವ್ರಂಗೆ ಮುಗಿಸ್ಬಿಟ್ರು, ಅದಕ್ಕಂತ ನಾನು ಅದನ್ನು ಕಂಟಿನ್ಯೂ ಮಾಡಬೇಕು. 2 ಮೂನ್ಸ್ ಡ್ಯಾಮ್ಯಾಸೆಡರ್ ಸೀರೀಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಲ್ವಾ. ಆದ್ದರಿಂದ ಆ ಸೀರೀಸಲ್ಲಿ ಈ ಸೀನ್ ಕಂಟಿನ್ಯೂಷನ್ ಏನಿಂದ ಬರುತ್ತೋ ಅದನ್ನು ಮಾತ್ರ ನಾನು ಹೇಳ್ತೀನಿ. ಈ ಸೀರೀಸ್ ಏನೋ 2 ಮೂನ್ ಸೀಸನ್ 1 2 ಮೂನ್ ಸೀಸನ್ 2 ಥರ ಏನೂ ಇಂಟ್ರೆಸ್ಟಿಂಗ್ ಆಗಿಲ್ಲ ಫ್ರೆಂಡ್ಸ್. ಅದು ಯಾಕೆ ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ ನನಗೆ ಫಸ್ಟ್ ಅರ್ಥ ಆಗಲಿಲ್ಲ. ಆಮೇಲೆ ಸೀರೀಸ್ ನೋಡ್ತಾ ಯಪ್ಪ ಒಂದು 2 ಎಪಿಸೋಡಲ್ಲೇ ಬೋರ್ ಹೊಡ್ದೋಯ್ತು ಫ್ರೆಂಡ್ಸ್. ಅದನ್ನು ಈ ಸೀನಿಗೆ ಕಂಟಿನ್ಯೂಷನ್ ಎಲ್ಲಿ ಇಟ್ಟವ್ರೆ ಅಂದರೆ ಎಪಿಸೋಡ್ 7ನಲ್ಲಿ ಇಟ್ಟವ್ರೆ. ಇವ್ರನ್ನ ನಾವು ಹೆಂಗೆ ಬೈಕೊಳ್ಬೇಕು ನಾವು. ಅದರಲ್ಲಿ ನೋಡಿ ಆ ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಕೊಂಡಿದ್ದಾನೆ ನೋಡಿ, ಅವನೇ ಫಾ. ಪಕ್ಕದಲ್ಲಿ ಗ್ರೇ ಟಿ ಶರ್ಟ್ ಹಾಕೊಂಡು ಕೂತ್ಕೊಂಡಿರೋನು ಫಾಗೆ ಕಸಿನ್, ಅವನ ಹೆಸರು ಲೋಲ್ ಫಾನ ಅಂಕಲ್ ಅಂತ ಕರೀತಾನೆ. ಆದರೆ ಈ ಸೀಸನಲ್ಲಿ ಮೇನ್ ಕ್ಯಾರೆಕ್ಟರ್ ಫಾ ಯೋ ಅಲ್ಲ ಫ್ರೆಂಡ್ಸ್, ಅವನ ಕಸಿನ್ ಲೋಲ್ ಮತ್ತು ಇನ್ನೊಬ್ಬ ಇದ್ದಾನೆ, ಅವರಿಬ್ಬರೇ ಮೇನ್ ಕ್ಯಾರೆಕ್ಟರ್ಸ್. ಲೂಗೇನೋ ಒಂದು ಲೆವೆಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನಿಸುತ್ತೆ. ಅವನು ಏನೋ ಒಂಥರ ಬೇಜಾರಾಗಿ ಒಂಟಿಯಾಗಿ ಕೂತ್ಕೊಂಡಿದ್ದಾನೆ. ಆವಾಗ ಫಾ ಅವನ ಹತ್ರ ಹೋಗಿ ನನಗೂ ಯೋಗು ಆಗಿರೋ ಜಗಳ ನಿನ್ಗೆ ಗೊತ್ತಿದೆ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಆ ಕಥೆನ ನೀವು ನನಗೇನಿದ್ದೀರಾ, ಆದರೆ ಫೈನಲಾಗಿ ಏನಾಯ್ತು ಅಂತ ಅದ್ರ ಬಗ್ಗೆ ನೀವು ಏನಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಫಾನು ನಾನು ಅವಾಗಿರಲಿಲ್ಲ ಇವಾಗ ಹೇಳ್ತೀನಿ, ಆ ಕಥೆನ ಕೇಳಿಸ್ಕೊಂತ ಹೇಳಿ ಆ ಫ್ಲ್ಯಾಶ್ ಬ್ಯಾಕ್ನ ಹೇಳ್ತಾನೆ. ಯೋ ಪೋಸ್ಟರ್ನ ನೋಡ್ಬಿಟ್ಟು ಯೂನಿವರ್ಸಿಟಿಯಲ್ಲಿ ಎಲ್ಲರೂ ಅವ್ರನ್ನ ತಪ್ಪಾಗಿ ಮಾತಾಡ್ತಾ ಇದ್ರು. ಅದು ಯೋಗೂ ಗೊತ್ತಾಗಿ ಅವನು ಊರು ಬಿಟ್ಟೆ ಹೋದ. ನಾನು ಮಿಂಗು ಕಿಟ್ ಮೂವರು ಯೋನ ಹುಡ್ಕೊಂಡು ಅವ್ರ ಮನೆಗೆ ಹೋದ್ವಿ. ಅದ್ರಲ್ಲಿ ಗಾಡಿ ಓಡಿಸ್ಕೊಂಡು ಬರ್ತಾವನೆ ನೋಡಿ, ಅವನೇ ಮಿಂಗು, ಹಿಂದೆ ಇರೋನು ಕಿಟ್ಟು, ಮಿಂಗ್ ಪಕ್ಕದಲ್ಲಿ ಇರೋನು ಫಾ. ಮೂವರು ಯೋ ಮನೆ ಹತ್ರ ಬಂದು ಇವಾಗ ಒಳಗಡೆ ಹೆಂಗೆ ಹೋಗೋದಪ್ಪ ಅಂತ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಕಿಟ್ಟು ಮಿಂಗ್ ಹತ್ರ ನಾವು ಇಲ್ಲಿ ಬಂದಿದ್ದು ತುಂಬಾ ಡೇಂಜರ್ ಅಂತ ಹೇಳ್ತಾನೆ. ಅದಕ್ಕೆ ಮಿಂಗ್ ಯೋ ಅವ್ರ ಅಪ್ಪ ಮಾತ್ರ ಏನಾದರೂ ಮಾಡಿದ್ರೆ ಅದೊಂದು ದೊಡ್ಡ ವಿಷಯ ಆಗುತ್ತೆ, ಅದರಿಂದ ಅವ್ರಿಗೆ ಪ್ರಾಬ್ಲಮ್ ಅಂತ ಹೇಳ್ತಾನೆ. ಆವಾಗ ತಿರ್ಗಾ ಕಿಟ್ಟ ಆದರೆ ಮೂಣಾಗಿರೋದು ತುಂಬಾ ಕಷ್ಟ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಮಿಂಗು ಆದರೆ ನನಗೇನೂ ಆಗಿಲ್ಲ ಅಲ್ವಾ ಅಂತ ಹೇಳ್ತಾನೆ. ಆದರೆ ನಾನು ನಿನ್ನ ಬಗ್ಗೆ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೇನು ಫಾ ಬಗ್ಗೆ ಹೇಳ್ತಾ ಇದೆಯಾ, ಅವ್ನು ಮೊದಲೇ ಟೆನ್ಷನ್ ಆಗಿದ್ದಾನೆ, ಇನ್ನೂ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ, ನೀನು ಹಿಂಗೆಲ್ಲ ಮಾತಾಡಿದ್ರೆ ಆಮೇಲೆ ನಾನು ನಿನ್ನನ್ನು ಕಿಸ್ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಅಲ್ಲಿ ಪಕ್ಕದಲ್ಲಿ ಫಾ ಬೇಜಾರಾಗಿ ಕೂತ್ಕೊಂಡಿದ್ದಾನೆ. ಆ ಟೈಮಲ್ಲಿ ಮಿಂಗ್ ಕಿಟ್ಟ ಹತ್ರ ಹೆಂಗೆ ಮಾತಾಡ್ತಾವನೆ ನೋಡಿ. ಆವಾಗ ಕಿಟ್ಟ ಅವನ ಹತ್ರ ನೀನು ಹಿಂಗೆಲ್ಲ ಮಾತಾಡ್ಬಿಡ್ಬೋ, ನನ್ನ ಫಾನ ನೆನೆಸ್ಕೊಂಡ್ರೆ ತುಂಬ ಯೋಚನೆ ಆಗ್ತಾಯಿದೆ ಅಂತ ಹೇಳ್ತಾನೆ. ಫಾನು ಕಾಡಿಯಿಂದ ಇದು ಸ್ಟ್ರೈಟಾಗಿ ಮನೆ ಒಳಗಡೆ ಹೋಗ್ತಾನೆ. ಆವಾಗ ಅಲ್ಲಿರೋ ಬಾಡಿ ಗಾರ್ಡ್ಸ್ ಎಲ್ಲ ಅವನ್ನ ತಡೀತಾರೆ. ಫಾನು ಅವ್ರ ಹತ್ರ ನಾನು ಇವನ್ನ ನೋಡೋಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವರು ನಿನ್ನ ಹೆಸರೇನಂತ ಕೇಳಿದ್ರೆ ನನ್ನ ಹೆಸರು ಫಾ ಅಂತ ಹೇಳಿ ಅವ್ನು ಫುಲ್ ನೇಮ್ ಹೇಳ್ತಾನೆ. ಅದಕ್ಕೆ ಅವರು ಚಿಕ್ಕ ಯಜಮಾನ್ರಿಗೆ ಯಾರನ್ನ ನೋಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಅದರಲ್ಲೂ ಫಾನ ಹೆಸರಲ್ಲಿ ಯಾರಾದರೂ ನನ್ನನ್ನು ನೋಡೋಕೆ ಬಂದರೆ ಅವ್ರನ್ನ ಒಳಗಡೆನೇ ಸೇರಿಸ್ಬೇಡಿ, ಮಿಂಗನ ಹೆಸರಲ್ಲಿ ಯಾರಾದರೂ ಬಂದ್ರೂ ಒಳಗಡೆ ಸೇರಿಸ್ಬೇಡಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಫಾನು ಇಲ್ಲ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿ ಒಳಗಡೆ ಹೋಗಕ್ಕೆ ನೋಡ್ತಾನೆ. ಆದರೆ ಬಾಡಿ ಗಾರ್ಡ್ಸ್ ಬಿಡಲ್ಲ, ನೀನು ಇಲ್ಲೇ ನಿಂತ್ಕೋ ಇಲ್ಲ ಅಂದರೆ ನಿನ್ನನ್ನು ಶೂಟ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಆವಾಗ ಫಾನು ಅವ್ರ ಹತ್ರ ನೀವು ನನ್ನನ್ನು ಒಳಗಡೆ ಬಿಟ್ಟಿಲ್ಲ ಅಂದರೆ ನಾನು ಇಲ್ಲಿಂದ ಆಚೆ ಹೋಗಲ್ಲ ಅಂತ ಹೇಳಿ ಅಲ್ಲೇ ಮೂವರು ಕೂತ್ಕೊಂಡಿರ್ತಾರೆ. ಆ ಬಾಡಿ ಗಾರ್ಡ್ಸ್ ಎಲ್ಲಿ ಫಾ ಒಳಗಡೆ ಹೋಗ್ಬಿಡ್ತಾನೋ ಅಂತ ಫಾ ಮುಂದೆನೇ ನಿಂತ್ಕೊಂಡಿರ್ತಾರೆ. ಆವಾಗ ಮಿಂಗು ಫಾ ಹತ್ರ ಯೋ ಫ್ಯಾಮಿಲಿಯಲ್ಲಿ ಇರೋರೆಲ್ಲ ಹಿಂಗೆ, ಯೋ ಅವ್ರಿಗೆ ಒಬ್ಬನೇ ಮಗ, ಅವನು ಕಾಲೇಜ್ಗೆ ಹೋಗ್ಬೇಕಾದ್ರೂ ಅವ್ರ ಅಪ್ಪ ಹತ್ರ ತುಂಬ ಬೇಡ್ಕೊಳ್ಬೇಕಾಯ್ತು. ಯಾಕಂದರೆ ಅವ್ರ ಅಪ್ಪ ಅವನ್ನ ತುಂಬ ಲವ್ ಮಾಡ್ತಾರೆ, ಅವ್ನಿಗೇನಾಗ್ಬಾರ್ದು ಅಂತ ಅವನ್ನ ಜೋಪಾನವಾಗಿ ನೋಡ್ಕೊತವ್ರೆ ಅಂತ ಹೇಳ್ತಾನೆ. ಆವಾಗ ಕಿಟ್ಟು ಫಾ ಹತ್ರ ನೀನೇನು ಯೋಗಂತ ಇಲ್ಲೇ ಕಾಯ್ಕೊಂಡು ಕೂತ್ಕೊಳ್ಬೇಕು ಅಂದ್ಕೊಂಡಿದ್ಯಾ, ಅವನ್ನ ನೋಡೋದೇನು ಅಷ್ಟು ಈಸಿ ಅಲ್ಲ, ಆಮೇಲೆ ಅವನು ತುಂಬ ಸೀರಿಯಸ್ ಆಗಿದ್ದಾನೆ, ನಮ್ಮನ್ನು ಒಳಗಡೆ ಬಿಡೋದು ಡೌಟ್ ಅಂತ ಹೇಳ್ತಾನೆ. ಅದಕ್ಕೆ ಫಾನು ಆದರೆ ಇವ್ ನನ್ನನ್ನು ಒಂದ್ಸತಿ ನೋಡಿದ್ರೆ ಸಾಕು, ಅವ್ನು ನನ್ನನ್ನು ಒಳಗಡೆ ಕರ್ಸ್ಕೊತಾನೆ ಅಂತ ಹೇಳ್ತಾನೆ. ಆವಾಗ ಮಿಂಗು ಫಾ ಹತ್ರ ಯೋ ನಿನ್ನನ್ನು ತುಂಬಾ ಲವ್ ಮಾಡ್ತಾವನೆ, ಆದ್ರಿಂದಾನೇ ಅವ್ನು ನಿನ್ನನ್ನು ನೋಡೋಕೆ ಬಿಡ್ತಾ ಇಲ್ಲ, ಆಮೇಲೆ ನೀನು ಪೋಸ್ಟರ್ಸ್ ಎಲ್ಲ ನೋಡಿರ್ತೀಯ ಅಂತ ಅವ್ನಿಗೆ ಗೊತ್ತಿರುತ್ತೆ, ಅದನ್ನೆಲ್ಲ ನೋಡಿ ನೀನೇನು ತಪ್ಪು ತಿಳ್ಕೊಂಡಿರ್ತೀಯ ಅಂತಾನೆ, ಅವ್ನು ನಾಚಿಕೆಯಿಂದ ಒಳಗಡೆನೇ ಇದ್ದಾನೆ ಅಂತ ಹೇಳ್ತಾನೆ. ಆವಾಗ ಯೋ ಫಾಗೆ ನೀನು ಇಲ್ಲಿಂದ ಹೋಗು ಅಂತ ಹೇಳಿ ಮೆಸೇಜ್ ಕಳಿಸಿರ್ತಾನೆ. ಅದನ್ನು ನೋಡಿ ಫಾನು ಯೋಗೆ ನಾನು ನಿನ್ನ ಹತ್ರ ಮಾತಾಡ್ಬೇಕು, ನಾನು ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ, ನಿನ್ನ ಮೇಲೆ ಯಾವ ತಪ್ಪು ಇಲ್ಲ, ನಾವು ಒಂದು ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಇವನು ಮೆಸೇಜ್ ಕಳಿಸ್ತಾನೆ. ಅದನ್ನೆಲ್ಲ ಇವನು ನೋಡಿ ಅದಕ್ಕೆ ಯಾವ ರಿಪ್ಲೈನೂ ಕಳಿಸ್ದೆ ಸುಮ್ಮನೆ ಇರ್ತಾನೆ. ಆಮೇಲೆ ಕಿಟಕಿಯಿಂದ ಲೈಟಾಗಿ ಕರ್ಟನ್ ಓಪನ್ ಮಾಡಿಬಿಟ್ಟು ಆಚೆ ಇರೋ ಫಾನ ನೋಡ್ತಾನೆ. ಫಾನು ಯೋ ನೋಡ್ತಾ ಇರೋದನ್ನ ನೋಡಿ ಅವ್ನ ಮನೆ ಒಳಗಡೆ ಬರೋಕ್ಕೆ ನೋಡ್ತಾನೆ. ಆದರೆ ಆ ಬಾಡಿ ಗಾರ್ಡ್ಸ್ ಬಿಡಲ್ಲ. ಆವಾಗ ಯೋ ಅವರಪ್ಪ ಅಲ್ಲಿ ಬಂದು ಫಾನ ಒಳಗಡೆ ಕರೆಸ್ಕೊತಾರೆ. ಅವರು ಒಳಗಡೆ ಹೋಗಿದೆ ಯೋ ಅವರಪ್ಪ ಅವ್ರ ಹತ್ರ ಮನೆ ಮುಂದೆ ನಿಂತ್ಕೊಂಡು ಯಾಕೋ ಹಿಂಗೆಲ್ಲ ಕೆಚ್ತಾ ಇದ್ದೀರಾ, ಆಮೇಲೆ ಫಾ ಇವಾಗ ನೀನು ತುಂಬಾ ಬೆಳೆದಿದ್ಯಾ, ಅದು ಮುಂಚೆಗಿಂತ ಇವಾಗ ತುಂಬಾ ಹ್ಯಾಂಡ್ಸಮ್ ಆಗಿದೆಯಾ ಅಂತ ಬೇರೆ ಹೇಳ್ತಾರೆ. ಆವಾಗ ಫಾನು ಸರ್ ಅಂಕಲ್ ಅಂತ ಏನೇನೋ ಕರೆಯೋಕ್ಕೆ ಹೋಗ್ತಾನೆ. ಆವಾಗ ಅವರು ನೀನು ನನ್ನನ್ನು ಡ್ಯಾಡಿ ಅಂತಲೇ ಕರೀಪ ಅಂತ ಹೇಳ್ತಾರೆ. ಆವಾಗ ಅವನು ನಿಮಗೆ ನಾನು ಯಾರಂತ ಗೊತ್ತಂತ ಕೇಳಿದ್ರೆ ಹೆಂಗೆ ಗೊತ್ತಿಲ್ಲದೆ ಹೋಗುತ್ತೆ, ನನಗಿರೋದು ಒಬ್ಬನೇ ಮಗ, ಅವನು ಎಲ್ಲಿದ್ದಾನೆ, ಯಾರ ಜೊತೆ ಇರ್ತಾನೆ, ಯಾರನ್ನ ಇಷ್ಟಪಡ್ತಾ ಇದ್ದಾನೆ ಅಂತ ನನಗೆಲ್ಲ ಗೊತ್ತು, ಆಮೇಲೆ ನೀನು ಹೈಸ್ಕೂಲ್ ಇರೋವಾಗಿಂದಾನೇ ನಿನ್ನನ್ನು ನನಗೆ ಚೆನ್ನಾಗಿ ಗೊತ್ತು, ಒಂದು ಸತಿ ನನ್ನ ಗಾಡಿ ಓಡಿಸೋವಾಗ ತುಂಬ ಫಾಸ್ಟಾಗಿ ಓಡಿಸ್ಬೇಡಿ ಅಂತ ಹೇಳಿದೆ.
ಆಮೇಲೆ ನಿನ್ನ ಬಗ್ಗೆ ನಾನು ಚೆನ್ನಾಗಿ ವಿಚಾರಿಸಿದ್ದೀನಿ, ಎಲ್ಲರೂ ನಿನ್ನನ್ನು ಒಳ್ಳೆಯವರು ಅಂತಲೇ ಹೇಳ್ತಾವ್ರೆ, ಆದ್ದರಿಂದ ನನಗೂ ನೀನು ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋ ಒಂದು ಸ್ವಲ್ಪ ಜನ ನನ್ನ ಮಗನ ಹತ್ರ ತುಂಬಾ ಆಟ ಆಡಿದ್ದಾರೆ, ಅವ್ರನ್ನೆಲ್ಲ ನಾನು ಸುಮ್ಮನೆ ಬಿಡಲ್ಲ. ಇವತ್ತು ಮಾತ್ರ ನಾನು ಬಿಸಿಯಾಗಿರಲಿಲ್ಲ ಅಂದರೆ ಅಲ್ಲಿ ನಡೀತಾ ಇರೋದೇ ಬೇರೆ ಆಗ್ತಾಯಿತ್ತು, ಆದ್ರೂ ನಾನು ಸುಮ್ಮನೆ ಬಿಡಲ್ಲ. ಆ ಪಾರ್ಕ್ ಹುಡುಗನ ಬಗ್ಗೆ ವಿಚಾರಿಸ್ಕೊಂಡು ಬರೋಕ್ಕೇಳಿ ಆ ಹುಡುಗನ್ನೆಲ್ಲ ಕಳಿಸಿದ್ದೀನಿ. ನಮ್ಮ ಫ್ಯಾಮಿಲಿಗೆ ಯಾರಾದರೂ ತೊಂದರೆ ಕೊಡ್ಬೇಕು ಅಂದ್ಕೊಂಡ್ರೆ ಅವ್ರು ತುಂಬಾ ತೊಂದರೆ ಅನುಭವಿಸ್ತಾರೆ. ಆದರೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋ ಒಬ್ಬ ನನ್ನ ಫ್ಯಾಮಿಲಿ ಒಳಗಡೆ ಕೈ ಇಟ್ಟಿದ್ದಾನೆ, ಅವನ್ನ ನಾನು ಸುಮ್ಮನೆ ಬಿಡಲ್ಲ. ಆಮೇಲೆ ಪರವಾಗಿಲ್ಲ, ನೀನು ಅವನ್ನ ಬಿಟ್ಟು ಹೋಗಿಲ್ಲ, ಅವನ್ನ ತಪ್ಪಾಗೂ ತಿಳ್ಕೊಂಡಿಲ್ಲ, ನಿನ್ನ ತಪ್ಪು ಯಾವುದೂ ಇಲ್ಲ. ಆಮೇಲೆ ಯಾಕೆ ನೀನು ಹಿಂಗಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ನಾನು ಇವ್ರ ಹತ್ರ ಮಾತಾಡಬೇಕು, ಯಾಕಂದರೆ ಇವಾಗ ಅವನು ಏನೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ದರಿಂದ ನಾನು ಒಳಗಡೆ ಹೋಗಿ ಅವನ್ನ ಮಾತಾಡಿಸ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅಪ್ಪನ ಅವನೇನು ನೀನು ಅವನ್ನ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅವ್ನು ಯೋಚನೆ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೌದಂತ ಹೇಳ್ತಾನೆ. ಹಾಗಂದ್ರೆ ನಿನ್ಗೆ ಅವ್ನ ಜೊತೆ ಆಚೆ ಹೋಗೋಕೆ ಇನ್ನೇನು ಇಷ್ಟ ಆಗಲ್ಲ ಅಂತ ಅವ್ನು ಅನ್ಕೊತಾ ಇದ್ದಾನೆ ಅಂತ ಕೇಳ್ತಾರೆ. ಅದಕ್ಕೆ ಅವನು ನೀವು ಅನ್ಕೊಳೋ ಥರಾನೇ ಅಂತ ಹೇಳ್ತಾನೆ. ಅದಕ್ಕೆ ಅವರು ಹಂಗಂದ್ರೆ ನಿಜವಾಗ್ಲೂ ನಿನ್ಗೆ ಅವ್ನ ಜೊತೆ ಆಚೆ ಹೋಗೋಕೆ ಇಷ್ಟ ಆಗಲ್ವಾ ಅಂತ ಕೇಳ್ತಾರೆ. ಅದಕ್ಕೂ ಹಂಗಲ್ಲ ಏನಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವರು ನನಗಿರೋದು ಒಬ್ಬನೇ ಮಗ, ಆದರೆ ಅವನು ಒಂದೊಂದ್ಸತಿ ಹುಡುಗಿ ಥರ ಆಡ್ತಾನೆ, ಅವ್ನು ತುಂಬ ಓವರಾಗಿ ಯೋಚನೆ ಮಾಡ್ತಾನೆ, ನಿನ್ನಿಂದ ಅವನ್ನ ಸರಿ ಮಾಡೋಕ್ಕಾದ್ರೆ ಹೋಗಿ ಸರಿ ಮಾಡೋ, ಅವ್ನ ಮೇಲೇ ಇದ್ದಾನೆ ಅಂತ ಹೇಳ್ತಾರೆ. ಅವಾಗ ಫಾನು ಹೋಗ್ತಾ ಇರೋವಾಗ ಬಾಳ ಥರ ಈ ಕಿಟ್ಟು ಮಿಂಗು ಅವ್ನ ಹಿಂದೆನೇ ಹೋಗ್ತಾ ಇರ್ತಾರೆ. ಅವಾಗ ಇವರಪ್ಪ ಈ ಬಾಣಗಳ ಏನೋ ಹೋಗ್ತಾ ಇದ್ದೀರಾ, ಬಂದು ಇಲ್ಲೇ ನಿಂತ್ಕೊಳ್ರು ಅಂತ ಹೇಳ್ತಾರೆ. ಆಮೇಲೆ ಇವರು ಹೋಗಿ ಬಂದಿದೆ, ಏನೋ ಅವನೇ ತಪ್ಪು ಮಾಡಿರೋ ಒಂಥರ ಏನೋ ಅಸಹ್ಯ ಪಡ್ಕೊಂಡು ಒಂದು ಮೂಲೆಯಲ್ಲಿ ಕೂತಿರ್ತಾನೆ. ಫಾನು ಮೆತ್ತಗೆ ಬಂದು ಅವನ್ನ ಮುಟ್ಟಿದ್ರೆ ನನ್ನನ್ನು ಮುಟ್ಬೇಡ, ನಾನು ಇವಾಗ ಡರ್ಟಿ ಆಗಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಫಾನು ಅವನ ಹತ್ರ ನನ್ನ ಮಾತು ಕೇಳೋ, ನಾನು ನಿನಗಂತ ಇಲ್ಲಿ ಬಂದಿದ್ದೀನಿ, ನಾನು ನಿನ್ನನ್ನು ನೋಡೋಕ್ಕಂತ ಬಂದಿದ್ದೀನಿ, ನಿನ್ನ ಮೇಲೆ ಯಾವ ತಪ್ಪು ಇಲ್ಲ ಅಂತ ಹೇಳಿ ಅವನ್ನ ತಪ್ಪಿಕೊಂಡು ನಾನು ನಿನ್ನ ಬಗ್ಗೆನೇ ಯಾವಾಗಲೂ ಕೇರ್ ಮಾಡೋದು, ನಾನು ಯಾವಾಗಲೂ ನಿನ್ನನ್ನು ಒಂಟಿಯಾಗಿ ಬಿಡಲ್ಲ ಅಂತ ಹೇಳ್ತಾನೆ. ಆಮೇಲೆ ತಿರ್ಗಾ ಅವನ ಹತ್ರ ನಿನ್ನ ಮೇಲೆ ಯಾವ ತಪ್ಪು ಇಲ್ಲ, ಇನ್ನೊಂದ್ಸತಿ ನನ್ನನ್ನು ಈ ಥರ ಎಲ್ಲ ಬಿಟ್ಟು ಹೋಗ್ಬೇಡ. ಆಮೇಲೆ ಆ ರಾಸ್ಕಲ್ಗೆ ಅವ್ನಿಗೆ ಸಿಗಬೇಕಾಗಿರೋ ಪನಿಷ್ಮೆಂಟ್ ಸಿಗುತ್ತೆ. ನಮ್ಮ ಲೈಫಲ್ಲಿ ಏನೇ ಆದ್ರೂ ನಮ್ಮ ಲವ್ ಮಾತ್ರ ಚೇಂಜ್ ಆಗಲ್ಲ, ನಾನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿನೂ ಚೇಂಜ್ ಆಗಲ್ಲ, ಅದರಿಂದ ನೀನು ತಪ್ಪಾಗಿ ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅವನು ಆದರೆ ಇವಾಗ ಬೇರೆಯವರೆಲ್ಲ ನನ್ನನ್ನು ತುಂಬ ಒಂಥರ ನೋಡ್ತಾರಲ್ವಾ ಅಂತ ಹೇಳ್ತಾನೆ. ಆವಾಗ ಫಾನಿ ಇವನು ಇಪ್ಸಲ್ಲಿ ಸಾಫ್ಟಾಗಿ ಒಂದು ಕಿಸ್ ಕೊಟ್ಟು, ನಾನು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಲ್ಲ, ನಿನ್ನ ಬಗ್ಗೆ ಮಾತ್ರನೇ ಕೇರ್ ಮಾಡ್ತೀನಿ, ನಾಳೆ ನಾನು ತಿರ್ಗಾ ನಿಮ್ಮ ಮನೆಗೆ ಬಂದು ನೀನನ್ನು ಯೂನಿವರ್ಸಿಟಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೆಲ್ಲರಿಗೂ ನೀನು ನಾನು ಲವ್ ಮಾಡೋದು ಗೊತ್ತಾಗಲಿ, ಅದು ಬರೀ ರೂಮರ್ ಅಲ್ಲ ನಿಜ ಅಂತ ಗೊತ್ತಾಗಲಿ, ಆದರೆ ಇವಾಗ ನೀನು ಒಂದು ಸ್ವಲ್ಪ ಸ್ಮೈಲ್ ಮಾಡು ಅಂತ ಹೇಳಿ ಅವನ್ನ ತಪ್ಕೊಂಡು ನಾನು ನಿನ್ನನ್ನು ತುಂಬ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇದು ನನಪ್ಪ ಇವಾಗ ಅವ್ನ ಕಸಿನ್ ಹತ್ರ ಹೇಳ್ತಾ ಇರ್ತಾನೆ. ಆಮೇಲೆ ತಿರ್ಗಾ ಅವನಿಗೆ ಒಂದು ಚಿಕ್ಕ ಅಡ್ವೈಸ್ ಕೊಡ್ತಾನೆ, ನಿನ್ಗೆ ಯಾರ ಜೊತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡು, ಆವಾಗಲೇ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಯಾವಾಗಲೂ ನೀನು ಮಾಡೋದು ಮಾತ್ರನೇ ಸರಿ ಅಂತ ಅಂದ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಆಮೇಲೆ ಇನ್ನೊಬ್ರು ನಿನ್ನ ಬಗ್ಗೆ ಹೆಂಗೆ ಫೀಲ್ ಮಾಡ್ತಾರೆ ಅಂತ ನೀನು ಅವ್ರ ಹತ್ರ ಹೋಗಿ ಮಾತಾಡಿದ್ರೇ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಇಲ್ಲಿಗೆ 2 ಸೀಸನ್ 2 ಸೀರೀಸ್ ಮುಗಿತಾ ಇದೆ.